ಕೋಗಿಲುಲೇಟ್ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಲ್ಲಿ ಸರ್ಕಾರ ನಿವೇಶನವನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಜಿಬಿಎ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇದೀಗ ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರಾಗಿರುವಂತಹ ಸಾದಿಕ್ ಸಾದಿ ಅವರು ಬಂದು ವಿಸಿಟ್ ಅನ್ನ ಮಾಡ್ತಾ ಇರುವಂತದ್ದು. ಸರಿಗ ಇವತ್ತು ಭೇಟಿಯನ್ನ ನೀಡಿದ್ರೆ ಏನೆಲ್ಲ ಪರಿಶೀಲನೆಯನ್ನ ಮಾಡಿದ್ರಿ ಅಂತ? ಈಗಾಗಲೇ ನಾನು ಈಗ ಬಂದಿರೋದು ನಮ್ಮ ಬ್ಯಾಂಗ್ಳೂರು SOS ಸಾಂತ್ವನ ವಿಭಾಗ. ಕಳೆದ ಯಾವತ್ತು ಡೆಮಾಲಿಷನ್ ಆಗಿತ್ತು ಆವತ್ತಿನಿಂದ ಇಲ್ಲಿನ ಜನರಿಗೆ ಬೇಕಾದಂತಹ ಅತ್ಯಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ನೀರು, ಆಹಾರ, ಅದೇ ರೀತಿ ಟಾರ್ಪಲ್ಗಳು. ಯಾಕೆಂದರೆ ಚಳಿ ತುಂಬ ಜಾಸ್ತಿ ಇತ್ತು. ಈ ಚಳಿಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಡೆಮಾಲಿಷನ್ ಆಗಿದೆ, ಎಲ್ಲರೂ ಬೀದಿಗೆ ಬಂದಿದ್ದರು. ಅವರಿಗೆ ಚಳಿ ತಡೆಯುವಂಥ ಕೊರೆಯುವ ಚಳಿ ಇತ್ತು, ನಿಮ್ಗೆ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ. ಅದು ಈ ಕಡೆಯಲ್ಲೆಲ್ಲ ಹೆಂಗಿದೆ, ಬ್ಲ್ಯಾಂಕೆಟ್ಸು, ಟಾರ್ಪಾಲೆಲ್ಲ ಕೊಡುವಂಥ ಕಳೆದ ಹಲವಾರು ದಿನಗಳಿಂದ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನೀರು ಕೊಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ನನಗೆ ಇಲ್ಲಿನ ಅಧ್ಯಕ್ಷರಾದ ಅನಸ್ ಸಿದ್ದಿಕ್ ಮೌಲಾನ ಕರೆದರು. ಆವಾಗ ಬಂದು ಇಲ್ಲಿ ನೋಡಿದೆ. ನಾನು ನೋಡಿ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ನಿರಂತರ ನಾವು ಚರ್ಚೆ ಮಾಡಿದ್ದು ಇದರ ವಿಚಾರವಾಗಿ. ಈ ಕಳೆದ ಹಲವಾರು ದಿನಗಳಿಂದ ಇಲ್ಲಿನ ಜನರಿಗೆ ಬೇಕಾದಂಥ ನೀರು ಸರಬರಾಜು ಮಾಡೋದು, ಅದಾದ ಶುದ್ಧ ನೀರು, ಕುಡಿಯುವ ನೀರು ಬೇಕು. ಅದೇ ರೀತಿ ಅವರಿಗೆ ಬ್ಲ್ಯಾಂಕೆಟ್ಸು ಮತ್ತು ಟಾರ್ಪಾಲ್ಸು ಇದೆಲ್ಲ ಅವರಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾರೆ. ಆದ್ದರಿಂದ ನಾನು SOS ಬ್ಯಾಂಗ್ಳೂರು ಸಾಂತ್ವನ ವಿಭಾಗವನ್ನು ಒಂದು ಅಭಿನಂದಿಸೋಣ ಅಂತ ಹೇಳಿ ಬಂದಿದ್ದೀನಿ. ನಿಜಕ್ಕೂ ಅಭಿನಂದನಾರ್ಹ. ಈ ಒಂದು ಪ್ರಕ್ರಿಯೆ ನಡೆದ ತಕ್ಷಣ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರು ಕೇರಳದವರು ಅವರೊಂದು ಟ್ವೀಟ್ ಮಾಡಿದರು. ಅದೇ ರೀತಿಯಲ್ಲಿ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಹೀಗಾಗಿದೆ, ನಾನೊಂದು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾ ಇದ್ದೀವಿ ನಾವು ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು DCMಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಸತಿ ಸಚಿವರಾದಂಥ ಬೀಜರ್ ಜಮೀರ್ ಅಹಮದ್ ಸಾಹೇಬರಿಗೂ ಪತ್ರ ಬರೆದಿದ್ದಾರೆ. ಆ ಪತ್ರ ಬಂದ ನಂತರ ನಮ್ಮೆಲ್ಲ ಸಂಘಟನೆ, ಅವರ ಅಧೀನದಲ್ಲಿರುವ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳಿವೆ ಆ ಸಂಘಟನೆಗಳೆಲ್ಲ ಏನೆಲ್ಲ ಕೆಲಸ ಮಾಡಬೇಕು ಎಂಬುದನ್ನು ಈಗಾಗಲೇ SOS ಪ್ರಮುಖವಾಗಿ ನೀವು ಹೇಳಿದ್ರಿ ಕೇರಳದಿಂದ ಟ್ವೀಟ್ ಆಗುತ್ತೆ, ಟ್ವೀಟ್ ಆದ ಬಳಿಕ ನೀವುಗಳು ಬಂದು ಇಲ್ಲಿ ನೆಲೆ ಊರ್ತೀರಾ ಅಂತ. ಪ್ರಮುಖವಾಗಿ ಈಗ ಸದ್ಯ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಈ ಒಂದು ಜಾಗದಲ್ಲಿ ಕರ್ನಾಟಕದಲ್ಲಿ ಬಂದು ಕೇರಳದವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಅದೇ ಇಲ್ಲಿ ರಾಜಕೀಯ ಅವರು ಬಂದು ಮಾಡುವಂತದ್ದು ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಇರುವುದೆಲ್ಲ ಕನ್ನಡಿಗರೇ. ನಾನೀಗ ಪರಿಶೀಲನೆ ಮಾಡಿದಾಗ ನಾನು ಅದನ್ನೇ ಮೀಡಿಯಾದಲ್ಲಿ ಬರ್ತಾ ಇರುವುದನ್ನು ನೋಡಿ ಪರಿಶೀಲನೆ ಮಾಡಿದೆ. ನೋಡುವಾಗ 10-50 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವರ ತಾತ ಮುತ್ತಾತೆಲ್ಲ ಇಲ್ಲೇ ಇದ್ರು. ಅವರು ಯಾರು ಕೇರಳ ತಮಿಳುನಾಡಿಂದ ಬಂದವರು ಯಾರು ಇಲ್ಲಿ ಕಾಣ್ತಾ ಇಲ್ಲ ನನಗೆ. ನಾನು ಪರಿಶೀಲನೆ ಮತ್ತೊಂದು ಕಡೆ ಹೋಗ್ಬೇಕಷ್ಟೇ. ಈಗ ಪರಿಶೀಲನೆ ಮಾಡಿದರಲ್ಲಿ, ಯಾಕಂದ್ರೆ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ DK ಶಿವಕುಮಾರ್ ಅವರು ನಮ್ಮ ಅಧಿಕಾರಿಗಳಲ್ಲಿ ಕಳಿಸಿಕೊಟ್ಟಿದ್ದಾರೆ. ಸರ್ವೆ ನಡೀತಾ ಇದೆ. ಆ ಸರ್ವೆ ವರದಿ ಆಧಾರದ ಮೇಲೆ ಯಾರಿಗೆ ಮನೆ ಕೊಡಬೇಕು ಅದು ಕೊಡ್ತಾರೆ. ಇಲ್ಲಿ ನೋಡಬೇಕಾಗಿರೋದು ನಾವು ಒಂದು ಕಡೆಯಲ್ಲಿ ಕೇರಳ ಬೌಂಡ್ರಿಗಳು, ಕರ್ನಾಟಕ ಒಂದು ಕಡೆ, ಅದೇ ರೀತಿ ಕಾನೂನು ಒಂದು ಕಡೆ. ಆದರೆ ಮಾನವೀಯತೆ ಎಂಬ ದೊಡ್ಡದಾದಂಥ ಇದು ನಮ್ಮ ಮುಂದೆ ಇದೆ. ಮಾನವೀಯ ನೆಲೆಯಲ್ಲಿ ಯಾರೆಲ್ಲ ಸೂರು ರೈತರಾಗಿದ್ದಾರೆ, ಯಾರೆಲ್ಲ ಮನೆ ಇಲ್ಲದೆ ಈ ಕೊರೆಯುವ ಚಳಿಯಲ್ಲಿ ಹೇಗಿರಿ, ನಮಗೇನೆ ಸಿಟಿಯಲ್ಲೇ ನಮ್ಮ ಮನೆಯಲ್ಲಿರೋಕ್ಕಾಗ್ತಾ ಇಲ್ಲ. ನಮ್ಮ ಕಾರಲ್ಲೆಲ್ಲ ಹೀಟರ್ ಹಾಕಿ ಹೋಗುವಂತಹ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿದೆ. ಇಲ್ಲಿ ನೋಡಿ ಈ ಗುಡ್ಡಗಾಡಿನಲ್ಲಿ ಹೇಗೆ ಅವರು ಚಳಿಯಲ್ಲಿ, ಈ ಕೊರೆಯುವ ಚಳಿಯಲ್ಲಿ ಹೇಗಿರ್ತಾರೆ. ಅದರಿಂದ ಸರ್ಕಾರ ಅವರಿಗೆ ಬೇಕಾದಂಥ ಸೂಕ್ತ ಕ್ರಮ ಕೈಗೊಂಡಿದೆ. ಅದು ಟ್ವೀಟ್ ಕೇರಳದಿಂದ ಬಂತು ಎಂಬುದೇನು ತಪ್ಪಾಗಲ್ಲ. ಯಾರು ಟ್ವೀಟ್ ಮಾಡಿದ್ರು ಮಾನವೀಯ ನೆಲೆಯಲ್ಲಿ ಯಾರಿಗೆಲ್ಲ ಕೆಲಸ ಮಾಡಬೇಕು ಅದು ಸರ್ಕಾರದ ಕೆಲಸ, ಅದು ಸರ್ಕಾರ ಮಾಡಬೇಕು. ಈಗ ಪ್ರಮುಖವಾಗಿ ಮತ್ತೊಂದು ಚರ್ಚೆ ಶುರುವಾಗಿರುವಂತದ್ದು, ಇವತ್ತು ಸರ್ಕಾರ ಜಾಗಗಳನ್ನ ಕೊಡೋದಕ್ಕೆ, ನಿವೇಶನಗಳನ್ನ ಕೊಡೋದಕ್ಕೆ ಒಪ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಭಾಗದ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿರೋರೆಲ್ಲ ಮುಸ್ಲಿಮ್ಸು ವಕ್ಫ್ ಬೋರ್ಡ್ ಕಡೆಯಿಂದ ಜಾಗಗಳನ್ನ ಕೊಡಬಹುದಿತ್ತು, ಅವರಿಗೆ ನಿವೇಶನಗಳನ್ನ ಕೊಡಬಹುದಿತ್ತಲ್ಲ ಅಂತ. ಇಲ್ಲಿ ನೋಡಿ, ಸರ್ಕಾರದ ಕೆಲಸ ಏನು? ಜನರಿಗೆ ಸೂರಿಲ್ಲದವರಿಗೆ ಸೂರು ಕೊಡೋದು, ನಿವೇಶನ ರೈತರಾದವರಿಗೆ ನಿವೇಶನ ಕೊಡೋದು. ಗೊತ್ತಾಯ್ತಲ್ಲ? ಕಾನೂನು ರೀತಿಯಲ್ಲಿ ಕೊಡಬೇಕಾದಂಥ ದೊಡ್ಡ ಜವಾಬ್ದಾರಿ ಸರ್ಕಾರಕ್ಕಿದೆ. ಆ ಜವಾಬ್ದಾರಿಯನ್ನು ಮನಗಂಡು ಈಗಾಗಲೇ ನಿವೇಶನ ಕೊಡ್ತೀನಿ ಅಂತ ಸರ್ಕಾರ ಹೇಳಿಲ್ಲ. ಸರ್ಕಾರ ವಸತಿ ಇಲಾಖೆಯ ಬೀಜರ್ ಜಮೀರ್ ಅಹಮದ್ ಸಾಹೇಬರೊಂದಿಗೆ ಮಾತನಾಡಿ ವಸತಿ ಇಲಾಖೆಯ ಯಾವುದು ಅಪಾರ್ಟ್ಮೆಂಟಿಗೆ ಇದೆಯೋ ಅಲ್ಲಿ 400 ಸ್ಕ್ವೇರ್ ಫೀಟಿನ 500 ಸ್ಕ್ವೇರ್ ಫೀಟು ಆ ಒಂದೊಂದು ಮನೆಗಳವರಿಗೆ ಕೊಡೋಕೆ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಕೊರೆಯುವ ಚಳಿಯಲ್ಲಿದ್ದಾರೆ. ಅವರಿಗೆ ಏನು ರಿಹಾಬಿಲೇಷನ್ ಮಾಡಲೇಬೇಕಲ್ವ, ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನು ಅವರಿಗೆ ಮಾಡಲೇಬೇಕು. ಅದಕ್ಕೆ ಶಾಶ್ವತವಾದಂಥ ಒಂದು ಪುನರ್ವಸತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಮೀಡಿಯಾದವರು, ಪ್ರತಿಪಕ್ಷದವರು ಎಲ್ಲರೂ ಸೇರಿ ಇದನ್ನು ಅಭಿನಂದಿಸಬೇಕು. ಅಲ್ಲಿ ಮುಸಲ್ಮಾನರಾದರೂ, ಕ್ರಿಶ್ಚಿಯನ್ ಆದರೂ, ಹಿಂದೂಗಳಾದರೂ ಅಂತ ಹೇಳಿ ಆ ಒಂದು ನೋಟ ಸರಿಯಲ್ಲ, ಅದು ಸರಿಯೂ ಅಲ್ಲ. ನಾವು ಮಾನವೀಯ ಇದರಲ್ಲಿ ಈಗ ಸೂರು ರೈತರ ನೀವು ನೋಡ್ತಾ ಇದ್ದೀರಾ, ನೋಡಿ ಎಷ್ಟು ದಿನಗಳಿಂದ ಮನೆ ಇಲ್ಲದೆ ಈ ರೀತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೊಂದು ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಅವರಿಗೊಂದು ಮನೆ ಕೊಡುವಾಗ ನಾವೆಲ್ಲರೂ ಅದನ್ನು ಅಭಿನಂದಿಸಬೇಕು. ಕೊನೆಯ ಪ್ರಶ್ನೆ, ಬೆಂಗಳೂರಿನಲ್ಲಿ
ಸುಮಾರು ಜಾಗಗಳಲ್ಲಿ ಒತ್ತುವರಿ ತೆರವಾಗಿದೆ. ಉದಾಹರಣೆಗೆ ಕೆಜಿ ಹಳ್ಳಿ ಆಗಿರಬಹುದು, ಕೆಂಗೇರಿ ಆಗಿರಬಹುದು, ಅದರ ಜೊತೆಗೆ ಮಡಿವಾಳ ಆಗಿರಬಹುದು. ಅಲ್ಲಿರುವ ಪ್ರತಿಯೊಬ್ಬ ನಿವಾಸಿಗಳು ಕೂಡ ಇವತ್ತಿಗೆ ಸೂರು ರಹಿತವಾಗಿದ್ದಾರೆ. ಬರೀ ಕೋಗಿಲು ಲೇಔಟ್ ಯಾಕೆ ಒಂದು ಚರ್ಚೆಯ ವಿಷಯ ಆಯ್ತು ಅಂತ? ಕೋಗಿಲೆ ಲೇಔಟ್ ಅಲ್ಲಿ ಡೆಮಾಲಿಷನ್ ಆಯ್ತು, ಅದರಿಂದ ಚರ್ಚಾ ವಿಷಯ ಆಯ್ತು. ಅದೇ ರೀತಿಯಲ್ಲಿ ನೀವು ಹೇಳಿದ್ದೀರಾ ಎಲ್ಲಿ ಬ್ಯಾಂಗ್ಳೂರ್ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಫಸ್ಟ್ ಹೇಳಿದ್ದೆ ಹೇಗೆ ಅಂತ ಹೇಳಿದ್ರೆ ಸೂರು ಎಲ್ರಿಗೂ ಸೂರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿ ಲಕ್ಷಾಂತರ ಮನೆಗಳಿಗಾಗಲೇ ನಮ್ಮ ಬೀದರ್ ಜಮೀರ್ ಅಹಮದ್ ಸಾಹೇಬ್ರವರು ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಮನೆ ಇಲ್ಲ ಅದರಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲ, ಎಲ್ರಿಗೂ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ಆಸ್ ಎ ವರ್ಕ್ ಕೌನ್ಸಿಲ್ ವೈಸ್ ಚೇರ್ಮನ್ ನನ್ನ ಅಭಿಪ್ರಾಯ ಏನಂದ್ರೆ ಸರ್ಕಾರ ಯಾರಿಗೆಲ್ಲ ಮನೆ ಇಲ್ಲ ಬಡವರಿಗೆ ಮನೆ ಕೊಡಲೇಬೇಕು. ಅದು ಕೋಗಿಲು ಲೇಔಟ್ ಅಂತಲ್ಲ, ಎಲ್ಲ ಕಡೆಯಲ್ಲೂ ಕೊಡಬೇಕು. ಅದರಲ್ಲಿ ಇಲ್ಲಿ ನೀವು ಹೇಳ್ತಾ ಇರುವಂತಹ ಕಾನೂನಿನ ಪ್ರಕ್ರಿಯೆ ಅದು ಕಾನೂನು ತಜ್ಞರು ನೋಡಬೇಕು, ಅದೇ ಅಧಿಕಾರಿಗಳು ನೋಡ್ತಾರೆ. ಕಾನೂನು ಬಿಟ್ಟು ಅತಿಕ್ರಮ ಮಾಡಬೇಕು ಅದಕ್ಕೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಟ್ಟಿಲ್ಲ. ಕಾನೂನು ಒಂದು ಕಡೆ ಇದೆ, ಅದನ್ನು ಕಾನೂನು ಅಧಿಕಾರಿಗಳು ನೋಡ್ತಾ ಇದ್ದಾರೆ, ಸರ್ವೆನು ಮಾಡ್ತಾ ಇದ್ದಾರೆ. ಈಗ ಸರ್ವೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೊಡ್ತಾರೆ, ವರದಿ ಆಧಾರದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ನಾನು ಹೇಳ್ತಾ ಇರೋದು ಮಾನವೀಯ ದೃಷ್ಟಿಯಿಂದ, ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರೋದು ಅದು ಮಾನವೀಯ ದೃಷ್ಟಿಯಿಂದ ನಾವು ಅವರಿಗೆಲ್ಲ ಮನೆ ಕೊಡ್ತೀವಿ ಅಂತ. 3 ದಿವಸಗಳಿಂದ ನಮ್ಮ ಅಲ್ಪಸಂಖ್ಯಾತ ವಕ್ಫ್ ಮತ್ತು ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಸಾಹೇಬ್ರವರು ರಾತ್ರಿ ಹಗಲೆನ್ನದೆ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರಿಗೆ ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಿಷ್ಟು ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಲ್ಲಿ ಸರ್ಕಾರ ನಿವೇಶನವನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇದೆ, ಮತ್ತೊಂದು ಭಾಗದಲ್ಲಿ ಜಿಬಿಎ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇದೀಗ ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರಾಗಿರುವಂತಹ ಸಾದಿಕ್ ಸಾದಿ ಅವರು ಬಂದು ವಿಸಿಟ್ ಅನ್ನ ಮಾಡ್ತಾ ಇರುವಂತದ್ದು. ಸರಿಗ ಇವತ್ತು ಭೇಟಿಯನ್ನ ನೀಡಿದ್ರೆ ಏನೆಲ್ಲ ಪರಿಶೀಲನೆಯನ್ನ ಮಾಡಿದ್ರಿ ಅಂತ? ಈಗಾಗಲೇ ನಾನು ಈಗ ಬಂದಿರೋದು ನಮ್ಮ ಬ್ಯಾಂಗ್ಳೂರ್ SOS ಸಾಂತ್ವನ ವಿಭಾಗ. ಕಳೆದ ಯಾವತ್ತು ಡೆಮಾಲಿಷನ್ ಆಗಿತ್ತು ಆವತ್ತಿನಿಂದ ಇಲ್ಲಿನ ಜನರಿಗೆ ಬೇಕಾದಂತಹ ಅತ್ಯಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ನೀರು, ಆಹಾರ, ಅದೇ ರೀತಿ ಟಾರ್ಪಲ್ಗಳು. ಯಾಕೆಂದರೆ ಚಳಿ ತುಂಬ ಜಾಸ್ತಿ ಇತ್ತು, ಈ ಚಳಿಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಡೆಮಾಲಿಷನ್ ಆಗಿದೆ, ಎಲ್ಲರೂ ಬೀದಿಗೆ ಬಂದಿದ್ದರು. ಅವರಿಗೆ ಚಳಿ ತಡೆಯುವಂಥ ಕೊರೆಯುವ ಚಳಿ ಇತ್ತು, ನಿಮ್ಗೆ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ಅದು. ಈ ಕಡೆಯಲ್ಲೆಲ್ಲ ಹೆಂಗಿದೆ, ಬ್ಲ್ಯಾಂಕೆಟ್ಸು ಟಾರ್ಪಾಲೆಲ್ಲ ಕೊಡುವಂಥ ಕಳೆದ ಹಲವಾರು ದಿನಗಳಿಂದ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನೀರು ಕೊಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ನನಗೆ ಇಲ್ಲಿನ ಅಧ್ಯಕ್ಷರಾದ ಅನಸ್ ಸಿದ್ದಿಕ್ ಮೌಲಾನ ಕರೆದರು. ಆವಾಗ ಬಂದು ಇಲ್ಲಿ ನೋಡಿದೆ. ನಾನು ನೋಡಿ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ನಿರಂತರ ನಾವು ಚರ್ಚೆ ಮಾಡಿದ್ದು ಇದರ ವಿಚಾರವಾಗಿ. ಈ ಕಳೆದ ಹಲವಾರು ದಿನಗಳಿಂದ ಇಲ್ಲಿನ ಜನರಿಗೆ ಬೇಕಾದಂಥ ನೀರು ಸರಬರಾಜು ಮಾಡೋದು, ಅದಾದ ಶುದ್ಧ ನೀರು, ಕುಡಿಯುವ ನೀರು ಬೇಕು. ಅದೇ ರೀತಿ ಅವರಿಗೆ ಬ್ಲ್ಯಾಂಕೆಟ್ಸು ಮತ್ತು ಟಾರ್ಪಾಲ್ಸು ಇದೆಲ್ಲ ಅವರಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು SOS ಬ್ಯಾಂಗ್ಳೂರ್ ಸಾಂತ್ವನ ವಿಭಾಗವನ್ನು ಒಂದು ಅಭಿನಂದಿಸೋಣ ಅಂತ ಹೇಳಿ ಬಂದಿದ್ದೀನಿ. ನಿಜಕ್ಕೂ ಅಭಿನಂದನಾರ್ಹ. ಈ ಒಂದು ಪ್ರಕ್ರಿಯೆ ನಡೆದ ತಕ್ಷಣ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರು ಕೇರಳದವರು ಅವರೊಂದು ಟ್ವೀಟ್ ಮಾಡಿದರು. ಅದೇ ರೀತಿಯಲ್ಲಿ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಹೀಗಾಗಿದೆ, ನಾನೊಂದು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾ ಇದ್ದೀವಿ ನಾವು ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು DCMಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಸತಿ ಸಚಿವರಾದಂಥ ಬೀದರ್ ಜಮೀರ್ ಅಹಮದ್ ಸಾಹೇಬರಿಗೂ ಪತ್ರ ಬರೆದಿದ್ದಾರೆ. ಆ ಪತ್ರ ಬಂದ ನಂತರ ನಮ್ಮೆಲ್ಲ ಸಂಘಟನೆ, ಅವರ ಅಧೀನದಲ್ಲಿರುವ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳಿವೆ ಆ ಸಂಘಟನೆಗಳೆಲ್ಲ ಏನೆಲ್ಲ ಕೆಲಸ ಮಾಡಬೇಕು ಎಂಬುದನ್ನು ಈಗಾಗಲೇ SOS ಪ್ರಮುಖವಾಗಿ ನೀವು ಹೇಳಿದ್ರಿ ಕೇರಳದಿಂದ ಟ್ವೀಟ್ ಆಗುತ್ತೆ, ಟ್ವೀಟ್ ಆದ ಬಳಿಕ ನೀವುಗಳು ಬಂದು ಇಲ್ಲಿ ನೆಲೆ ಊರ್ತೀರಾ ಅಂತ. ಪ್ರಮುಖವಾಗಿ ಈಗ ಸದ್ಯ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಈ ಒಂದು ಜಾಗದಲ್ಲಿ ಕರ್ನಾಟಕದಲ್ಲಿ ಬಂದು ಕೇರಳದವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಅದೇ ಇಲ್ಲಿ ರಾಜಕೀಯ ಅವರು ಬಂದು ಮಾಡುವಂತದ್ದು ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಇರುವುದೆಲ್ಲ ಕನ್ನಡಿಗರೇ. ನಾನೀಗ ಪರಿಶೀಲನೆ ಮಾಡಿದಾಗ ನಾನು ಅದನ್ನೇ ಮೀಡಿಯಾದಲ್ಲಿ ಬರ್ತಾ ಇರುವುದನ್ನು ನೋಡಿ ಪರಿಶೀಲನೆ ಮಾಡಿದೆ. ನೋಡುವಾಗ 10-50 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವರ ತಾತ ಮುತ್ತಾತೆಲ್ಲ ಇಲ್ಲೇ ಇದ್ರು. ಅವರು ಯಾರು ಕೇರಳ ತಮಿಳುನಾಡಿಂದ ಬಂದವರು ಯಾರು ಇಲ್ಲಿ ಕಾಣ್ತಾ ಇಲ್ಲ ನನಗೆ. ನಾನು ಪರಿಶೀಲನೆ ಮತ್ತೊಂದು ಕಡೆ ಹೋಗ್ಬೇಕಷ್ಟೇ. ಈಗ ಪರಿಶೀಲನೆ ಮಾಡಿದರಲ್ಲಿ, ಯಾಕಂದ್ರೆ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ DK ಶಿವಕುಮಾರ್ ಅವರು ನಮ್ಮ ಅಧಿಕಾರಿಗಳಲ್ಲಿ ಕಳಿಸಿಕೊಟ್ಟಿದ್ದಾರೆ. ಸರ್ವೆ ನಡೀತಾ ಇದೆ. ಆ ಸರ್ವೆ ವರದಿ ಆಧಾರದ ಮೇಲೆ ಯಾರಿಗೆ ಮನೆ ಕೊಡಬೇಕು ಅದು ಕೊಡ್ತಾರೆ. ಇಲ್ಲಿ ನೋಡಬೇಕಾಗಿರೋದು ನಾವು ಒಂದು ಕಡೆಯಲ್ಲಿ ಕೇರಳ ಬೌಂಡ್ರಿಗಳು, ಕರ್ನಾಟಕ ಒಂದು ಕಡೆ, ಅದೇ ರೀತಿ ಕಾನೂನು ಒಂದು ಕಡೆ. ಆದರೆ ಮಾನವೀಯತೆ ಎಂಬ ದೊಡ್ಡದಾದಂಥ ಇದು ನಮ್ಮ ಮುಂದೆ ಇದೆ. ಮಾನವೀಯ ನೆಲೆಯಲ್ಲಿ ಯಾರೆಲ್ಲ ಸೂರು ರೈತರಾಗಿದ್ದಾರೆ, ಯಾರೆಲ್ಲ ಮನೆ ಇಲ್ಲದೆ ಈ ಕೊರೆಯುವ ಚಳಿಯಲ್ಲಿ ಹೇಗಿರಿ, ನಮಗೇನೆ ಸಿಟಿಯಲ್ಲೇ ನಮ್ಮ ಮನೆಯಲ್ಲಿರೋಕ್ಕಾಗ್ತಾ ಇಲ್ಲ.
ನಮ್ಮ ಕಾರಲ್ಲೆಲ್ಲ ಹೀಟರ್ ಹಾಕಿ ಹೋಗುವಂತಹ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿದೆ. ಇಲ್ಲಿ ನೋಡಿ ಈ ಗುಡ್ಡಗಾಡಿನಲ್ಲಿ ಹೇಗೆ ಅವರು ಚಳಿಯಲ್ಲಿ, ಈ ಕೊರೆಯುವ ಚಳಿಯಲ್ಲಿ ಹೇಗಿರ್ತಾರೆ. ಅದರಿಂದ ಸರ್ಕಾರ ಅವರಿಗೆ ಬೇಕಾದಂಥ ಸೂಕ್ತ ಕ್ರಮ ಕೈಗೊಂಡಿದೆ. ಅದು ಟ್ವೀಟ್ ಕೇರಳದಿಂದ ಬಂತು ಎಂಬುದೇನು ತಪ್ಪಾಗಲ್ಲ. ಯಾರು ಟ್ವೀಟ್ ಮಾಡಿದ್ರು ಮಾನವೀಯ ನೆಲೆಯಲ್ಲಿ ಯಾರಿಗೆಲ್ಲ ಕೆಲಸ ಮಾಡಬೇಕು ಅದು ಸರ್ಕಾರದ ಕೆಲಸ, ಅದು ಸರ್ಕಾರ ಮಾಡಬೇಕು. ಸರ್, ಈಗ ಪ್ರಮುಖವಾಗಿ ಮತ್ತೊಂದು ಚರ್ಚೆ ಶುರುವಾಗಿರುವಂತದ್ದು, ಇವತ್ತು ಸರ್ಕಾರ ಜಾಗಗಳನ್ನ ಕೊಡೋದಕ್ಕೆ, ನಿವೇಶನಗಳನ್ನ ಕೊಡೋದಕ್ಕೆ ಒಪ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಭಾಗದ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿರೋರೆಲ್ಲ ಮುಸ್ಲಿಮ್ಸು ವಕ್ಫ್ ಬೋರ್ಡ್ ಕಡೆಯಿಂದ ಜಾಗಗಳನ್ನ ಕೊಡಬಹುದಿತ್ತು, ಅವರಿಗೆ ನಿವೇಶನಗಳನ್ನ ಕೊಡಬಹುದಿತ್ತಲ್ಲ ಅಂತ. ಇಲ್ಲಿ ನೋಡಿ, ಸರ್ಕಾರದ ಕೆಲಸ ಏನು? ಜನರಿಗೆ ಸೂರಿಲ್ಲದವರಿಗೆ ಸೂರು ಕೊಡೋದು, ನಿವೇಶನ ರೈತರಾದವರಿಗೆ ನಿವೇಶನ ಕೊಡೋದು, ಗೊತ್ತಾಯ್ತಲ್ಲ. ಕಾನೂನು ರೀತಿಯಲ್ಲಿ ಕೊಡಬೇಕಾದಂಥ ದೊಡ್ಡ ಜವಾಬ್ದಾರಿ ಸರ್ಕಾರಕ್ಕಿದೆ. ಆ ಜವಾಬ್ದಾರಿಯನ್ನು ಮನಗಂಡು ಈಗಾಗಲೇ ನಿವೇಶನ ಕೊಡ್ತೀನಿ ಅಂತ ಸರ್ಕಾರ ಹೇಳಿಲ್ಲ. ಸರ್ಕಾರ ವಸತಿ ಇಲಾಖೆಯ ಬೀದರ್ ಜಮೀರ್ ಅಹಮದ್ ಸಾಹೇಬ್ರೊಂದಿಗೆ ಮಾತನಾಡಿ, ವಸತಿ ಇಲಾಖೆಯ ಯಾವುದು ಅಪಾರ್ಟ್ಮೆಂಟಿಗೆ ಇದೆಯೋ ಅಲ್ಲಿ 400 ಸ್ಕ್ವೇರ್ ಫೀಟಿನ 500 ಸ್ಕ್ವೇರ್ ಫೀಟು ಆ ಒಂದೊಂದು ಮನೆಗಳವರಿಗೆ ಕೊಡೋಕೆ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಕೊರೆಯುವ ಚಳಿಯಲ್ಲಿದ್ದಾರೆ, ಅವರಿಗೆ ಒಂದು ಏನು ರಿಹಾಬಿಲೇಷನ್ ಮಾಡಲೇಬೇಕಲ್ವ, ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನು ಅವರಿಗೆ ಮಾಡಲೇಬೇಕು. ಅದಕ್ಕೆ ಶಾಶ್ವತವಾದಂಥ ಒಂದು ಪುನರ್ವಸತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಮೀಡಿಯಾದವರು, ಪ್ರತಿಪಕ್ಷದವರು ಎಲ್ಲರೂ ಸೇರಿ ಇದನ್ನು ಅಭಿನಂದಿಸಬೇಕು. ಅಲ್ಲಿ ಮುಸಲ್ಮಾನರಾದರೂ, ಕ್ರಿಶ್ಚಿಯನ್ ಆದರೂ, ಹಿಂದೂಗಳಾದರೂ ಅಂತೇಳಿ ಆ ಒಂದು ನೋಟ ಸರಿಯಲ್ಲ, ಅದು ಸರಿಯೂ ಅಲ್ಲ. ನಾವು ಮಾನವೀಯ ಇದರಲ್ಲಿ ಈಗ ಸೂರು ರೈತರ ನೀವು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ದಿನಗಳಿಂದ ಮನೆ ಇಲ್ಲದೆ ಈ ರೀತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೊಂದು ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೊಂದು ಮನೆ ಕೊಡುವಾಗ ನಾವೆಲ್ಲರೂ ಅದನ್ನು ಅಭಿನಂದಿಸಬೇಕು. ಕೊನೆಯ ಪ್ರಶ್ನೆ, ಬೆಂಗಳೂರಿನಲ್ಲಿ ಸುಮಾರು ಜಾಗಗಳಲ್ಲಿ ಒತ್ತುವರಿ ತೆರವಾಗಿದೆ. ಉದಾಹರಣೆಗೆ ಕೆಜಿ ಹಳ್ಳಿ ಆಗಿರಬಹುದು, ಕೆಂಗೇರಿ ಆಗಿರಬಹುದು, ಅದರ ಜೊತೆಗೆ ಮಡಿವಾಳ ಆಗಿರಬಹುದು. ಅಲ್ಲಿರುವ ಪ್ರತಿಯೊಬ್ಬ ನಿವಾಸಿಗಳು ಕೂಡ ಇವತ್ತಿಗೆ ಸೂರು ರಹಿತವಾಗಿದ್ದಾರೆ. ಬರೀ ಕೋಗಿಲು ಲೇಔಟ್ ಯಾಕೆ ಒಂದು ಚರ್ಚೆಯ ವಿಷಯ ಆಯ್ತು ಅಂತ? ಕೋಗಿಲ್ ಲೇಔಟಲ್ಲಿ ಡೆಮಾಲಿಷನ್ ಆಯಿತು, ಅದರಿಂದ ಚರ್ಚಾ ವಿಷಯ ಆಯಿತು. ಅದೇ ರೀತಿಯಲ್ಲಿ ನೀವು ಹೇಳಿದ್ದೀರಾ, ಎಲ್ಲಿ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಫಸ್ಟ್ ಹೇಳಿದ್ದೆ ಹೇಗೆ ಅಂತ ಹೇಳಿದರೆ, ಸೂರು ಏನು ಎಲ್ರಿಗೂ ಸೂರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ. ಏನು ಲಕ್ಷಾಂತರ ಮನೆಗಳಿಗಾಗಲೇ ನಮ್ಮ ಬೀದರ್ ಜಮೀರ್ ಅಹಮದ್ ಸಾಹೇಬ್ರವರು ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಮನೆ ಇಲ್ಲ ಅದರಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲ, ಎಲ್ರಿಗೂ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ಆ್ಯಸ್ ಎ ವಕ್ಫ್ ಕೌನ್ಸಿಲ್ ವೈಸ್ ಚೇರ್ಮನ್ ನನ್ನ ಅಭಿಪ್ರಾಯ ಏನಂದರೆ, ಸರ್ಕಾರ ಯಾರಿಗೆಲ್ಲ ಮನೆ ಇಲ್ಲ ಬಡವರಿಗೆ ಮನೆ ಕೊಡಲೇಬೇಕು. ಅದು ಕೋಗಿಲು ಲೇಔಟ್ ಅಂತಲ್ಲ, ಎಲ್ಲ ಕಡೆಯಲ್ಲೂ ಕೊಡಬೇಕು. ಅದರಲ್ಲಿ ಇಲ್ಲಿ ನೀವು ಹೇಳ್ತಾ ಇರುವಂತಹ ಕಾನೂನಿನ ಪ್ರಕ್ರಿಯೆ, ಅದು ಕಾನೂನು ತಜ್ಞರು ನೋಡಬೇಕು, ಅದೇ ಅಧಿಕಾರಿಗಳು ನೋಡ್ತಾರೆ. ಕಾನೂನು ಬಿಟ್ಟು ಏನು ಅತಿಕ್ರಮ ಮಾಡಬೇಕು ಅದಕ್ಕೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಟ್ಟಿಲ್ಲ. ಕಾನೂನು ಒಂದು ಕಡೆ ಇದೆ, ಅದನ್ನು ಕಾನೂನು ಅಧಿಕಾರಿಗಳು ನೋಡ್ತಾ ಇದ್ದಾರೆ, ಸರ್ವೆನೂ ಮಾಡ್ತಾ ಇದ್ದಾರೆ. ಈಗ ಸರ್ವೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೊಡ್ತಾರೆ, ವರದಿ ಆಧಾರದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ನಾನು ಹೇಳ್ತಾ ಇರೋದು ಮಾನವೀಯ ದೃಷ್ಟಿಯಿಂದ. ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರೋದು ಅದು ಮಾನವೀಯ ದೃಷ್ಟಿಯಿಂದ ನಾವು ಅವರಿಗೆಲ್ಲ ಮನೆ ಕೊಡ್ತೀವಿ ಅಂತ. 3 ದಿವಸಗಳಿಂದ ನಮ್ಮ ಅಲ್ಪಸಂಖ್ಯಾತ ವಕ್ಫ್ ಮತ್ತು ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಸಾಹೇಬ್ರವರು ರಾತ್ರಿ ಹಗಲೆನ್ನದೆ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರಿಗೆ ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಿಷ್ಟು ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.